ಅತ್ಯಂತ ಮಹಾನ್ ಸುಳ್ಳುಗಳನ್ನ ಜನರ ಮುಂದೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕಾಂಗ್ರೆಸ್ ಪಕ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಪ್ಪಾ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ, SCP TSP ಕಾಯ್ದೆ ಅದರಲ್ಲಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ನಾವು ಖರ್ಚು ಮಾಡಿದ್ದೀವಿ, ಬೇರೆ ಬಾಬುಗಳಿಗೆ ಖರ್ಚು ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿದ್ದಂತ ಹಣವನ್ನ ಅವರಿಗೆ ತಲುಪಿಸಲಿಕ್ಕೆ ವಿಫಲ ಆಗಿದೆ ಈ ಸರ್ಕಾರ. ಈ ಮಾತನ್ನ ಹೇಳಲಿಕ್ಕೆ, ಅಡ್ವರ್ಟೈಸ್ ಕೊಡ್ಲಿಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಯಾವ ನೈತಿಕ ಹಕ್ಕಿದೆ? ನೀವು 10 ವರ್ಷ ಇದ್ರಿ, ದಲಿತರ ಬಗ್ಗೆ ಅಪಾರವಾದಂತ ಮಾತುಗಳನ್ನು ಆಡ್ತೀರಿ. ನರೇಂದ್ರ ಮೋದಿಜಿ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡತಕ್ಕಂತ ಕಾಯ್ದೆಯನ್ನ ಮಾಡಿದ್ದೀರಾ? ಇವತ್ತಿನವರೆಗೂ ಮಾಡಕ್ಕಾಗಿಲ್ಲ, ಮಾಡಿಲ್ಲ. ಕರ್ನಾಟಕದಲ್ಲಿ ತೆಲಂಗಾಣ ಮಾಡಿದ ಮೇಲೆ ಕರ್ನಾಟಕದಲ್ಲಿ 2013ರಲ್ಲಿ ನಾವು SCP TSP ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆ 24.1% ಅಷ್ಟು ಹಣ ಅಭಿವೃದ್ಧಿ ಈಗ ನಾವು ಖರ್ಚು ಮಾಡತಕ್ಕಂಥ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾಯ್ದೆಯನ್ನ ಮಾಡೋದು. ನಾನು 2018ರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಅವತ್ತು SCP TSPಗೆ ಇಟ್ಟಿದ್ದಂತ ಹಣ 30,000 ಕೋಟಿ ರೂಪಾಯಿ. 30,000 ಕೋಟಿ ರೂಪಾಯಿ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಇಲ್ಲಿದ್ದಂತ ಬಿಜೆಪಿ ಸರ್ಕಾರ ಹತ್ತೊಂಬತ್ತು 20ರಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು. 30,000ದಿಂದ 26,000ಕ್ಕೆ ಇಳಿಯಿತು. 30,000ದಿಂದ 26,000ಕ್ಕೆ ಇಳಿಯಿತು. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಯಾವುದಾದ್ರೂ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ, ಯಾವುದಾದ್ರೂ ರಾಜ್ಯಗಳಲ್ಲಿ SCP TSP ಕಾಯ್ದೆ ಇದೆಯಾ? ನಿಮಗೆ ದಲಿತರ ಬಗ್ಗೆ ಬದ್ಧತೆ ಇಲ್ಲದೆ ಹೋದ್ರೆ, ಕಾಳಜಿ ಇಲ್ಲದೆ ಹೋದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನಿನ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ರಾಜ್ಯದ ದಲಿತರು ಕೇಳಬೇಕು ಅಂತೇಳಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೇಳಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡಿದ್ದೀರಾ? ಇವತ್ತಿನವರೆಗೆ ಮಾಡಿದ್ದೀರಾ? ನಾನು ಈ ವರ್ಷ ಬಜೆಟ್ ಮಂಡಿಸಿದಾಗ SCP TSPಗೆ 39,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ. 39,000 ಕೋಟಿ ರೂಪಾಯಿಗಳನ್ನು. ನರೇಂದ್ರ ಮೋದಿ ಅವರೇ, ನಿಮ್ಮದೇ ಪಕ್ಷ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ 26,000 ಕೋಟಿ. ನಿಮ್ಗೆ ನಾಚಿಕೆ ಆಗಲ್ಲ? ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಏನಾದ್ರು ಹಕ್ಕಿದೆಯಾ? ಅವರ ವಿರೋಧಿಗಳು ನೀವು, ದಲಿತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು. ನೀವು ಇವತ್ತು ಜನರ ಮುಂದೆ ಹಿಂದುಳಿದವರನ್ನ ದಲಿತರನ್ನ ಮುಸಲ್ಮಾನರ ಮೇಲೆ ಎತ್ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಎತ್ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀವು
ನಿಮ್ಮ ಭಾಷಣದಲ್ಲಿ ಹೇಳ್ತೀರಿ ಕಾಂಗ್ರೆಸ್ ಪಕ್ಷ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡುತ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಈ ದಲಿತರನ್ನ, ಹಿಂದುಳಿದವರನ್ನ ಮುಸಲ್ಮಾನರ ಮೇಲೆ ಎತ್ಕೊಳ್ತಕ್ಕಂಥ, ದ್ವೇಷ ಬಿತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾನು ಕೇಳ್ತೀನಿ, ನೀವು ಯಾವತ್ತಾದ್ರೂ ಕೂಡ ಮೀಸಲಾತಿ ಪರ ಇದ್ರ? ಬಿಜೆಪಿಯವರು ಯಾವತ್ತಾದ್ರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ರ? ಜನ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ರಥಯಾತ್ರೆ ಮಾಡಿದವರು ಯಾರು? ಐಎಲ್ಎನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅರ್ಜುನ್ ಸಿಂಗ್ ಅವರು ಐಐಎಂ, ಐಐಟಿ ಅಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಯಾರು? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದು ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟರು. ಅದು ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಯಾಯಿತು. ಅದನ್ನು ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಪ್ರಶ್ನೆ ಮಾಡಿ ಅರ್ಜಿ ಹಾಕಿದವರು ಯಾರು? ಇದೇ ರಾಮಾ ಜೋಯಿಸ್. ನಿಮಗೆ ರಾಮಾ ಜೋಯಿಸ್ರು ಯಾರು ಅಂತ ಗೊತ್ತಿರಬೇಕು. ರಾಮಾ ಜೋಯಿಸ್ರು ಅಂದು ಈಗ ಬದುಕಿಲ್ಲ. ಅವರು ಅಂದು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದರು ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ದಲಿತರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ರಿಟ್ ಪಿಟಿಷನ್ ಅನ್ನ ಹಾಕಿದ್ರು. ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ. ಅದೃಷ್ಟವಶಾತ್ ರಾಮಾ ಜೋಯಿಸ್ ಹಾಕಿರ್ತಕ್ಕಂಥ ಪಿಟಿಷನ್ ಸುಪ್ರೀಂ ಕೋರ್ಟ್ನವರು ವಜಾ ಮಾಡಿದ್ರು. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಕೊಟ್ಟಂತ ಮೀಸಲಾತಿ ಉಳಿಯಿತು. ಇದು ಗೊತ್ತಿಲ್ವೋ ನಿಮಗೆ? ನರೇಂದ್ರ ಮೋದಿಜಿ ಈ ದೇಶದ ಜನರನ್ನ ದಡ್ಡರನ್ನಾಗಿ ಮಾಡ್ತಕ್ಕಂಥ, ಅವರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥ, ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕುರ್ಚಿಗೆ ಅದು ಗೌರವ ತರ್ತಕ್ಕಂಥ ವಿಚಾರನ? ಇಂಥ ಅನೇಕ ವಿಚಾರಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮಾತಾಡಿದ್ರು ಅವ್ರ ಭಾಷಣದಲ್ಲಿ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟು ಕರ್ನಾಟಕದಲ್ಲಿ ಸಂಬಳ ಕೊಡಕ್ ದುಡ್ಡಿಲ್ಲ. ನಾವೇನಾದ್ರೂ ನಿಮಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಕೊಡಿ ದುಡ್ಡ ಅಂತ ಕೇಳಿದ್ವಾ ನರೇಂದ್ರ ಮೋದಿಜಿ? ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಕೊಡಿ ಅಂತ ಕೇಳಿದ್ವಾ? ನಾವು ಕೇಳಿದ್ದದ್ದು ಬರಗಾಲಕ್ಕೆ ದುಡ್ಡು ಕೊಡಿ, ಅದು ನಿಮ್ ದುಡ್ಡಲ್ಲ, ನಾವು ತೆರಿಗೆ ಕೊಟ್ಟಿರ್ತಕ್ಕಂಥ ಹಣ. ಕರ್ನಾಟಕದಿಂದ ಪ್ರತಿ ವರ್ಷ
ಸುಮಾರು 4.5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತೀವಿ ನಾವು. 4.5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತೀವಿ. ನಮಗೆ ವಾಪಸ್ ಬರ್ತಕ್ಕಂಥದ್ದು 2023-24 ಬರೀ 55,000 ಕೋಟಿ. ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು ವಾಪಸ್ಸು 13 ರೂಪಾಯಿ ಮಾತ್ರ. 13 ರೂಪಾಯಿ ಮಾತ್ರ. ಇದನ್ನ ನಿಮ್ಮ ಇವ್ರು ಯಾರಾದ್ರೂ ಕೂಡ, ಯಾರು ಇಲ್ಲಿ ಸಿಟ್ಟಿಂಗ್ MP ಉಮೇಶ್ ಜಾಧವ್ ಏನ್ರಿ 100 ರೂಪಾಯಿ ಕೊಟ್ರೆ ನಾವು ತೆರಿಗೆನ 13 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಯಾವತ್ತಾರು ಪ್ರಶ್ನೆ ಮಾಡಿದಾರ? ಪ್ರಶ್ನೆ ಮಾಡಿದಾರೇನ್ರಿ? ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಿಟ್ಟಿದಾರ? ಅದೇ ಮಾನ್ಯ ಖರ್ಗೆಯವರು ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ರೆ ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ಸೋಲಿಸಿ ನೀವು ಮಾಡದಂತ ತಪ್ಪಿನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನಾಗ್ಲಿಲ್ಲ, ಈ ರಾಜ್ಯಕ್ಕೆ ಅನ್ಯಾಯ ಆಯಿತು. ನಿಮಗೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದೆ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಗ್ತಿತ್ತ? ಹೇಳಿ ನೋಡೋಣ. ನೀವು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನಾಯಕತ್ವ ಇಲ್ಲದೆ ಹೋಗಿದ್ರೆ, ಅವರ ಹೋರಾಟ ಇಲ್ಲದೆ ಹೋಗಿದ್ರೆ, ಮನಮೋಹನ್ ಸಿಂಗ್ ರವರಿಗೆ ಮನವೊಲಿಸಿ, ಸೋನಿಯಾ ಗಾಂಧಿ ಅವರಿಗೆ ಮನವೊಲಿಸಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ಇವರಿಬ್ರು ಕೂಡ ಹೋರಾಟ ಮಾಡದೆ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಯ್ತಾ ಇರಲಿಲ್ಲ. ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ಏನು? ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂತ ಕೆಲಸ ಆಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.